All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮಾ ಫೈನಲ್ ಇಯರ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹೌದು ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಸಕ್ತ ಸಾಲಿನ DCT 2024ರ ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ನೀಡ್ತಾ ಇದ್ದೇನೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಪ್ರತಿಯೊಂದು ಅಪ್ಲಿಕೇಶನ್ ಇರುವಂಥ ಸ್ಟೆಪ್ ಅನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು DCT ಅಪ್ಲಿಕೇಶನ್ ನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇಲ್ಲಿ ನೀಡಿರುವಂತಹ ಎಲ್ಲ ದಾಖಲಾತಿಗಳನ್ನ ನೀವು ರೆಡಿಯಾಗಿ ಇಟ್ಕೋಬೇಕು. ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡು, ಅದರ ಜೊತೆಗೆ ನೀವು PUC ಮಾಡಿ ಡಿಪ್ಲೊಮಾ ಅಡ್ಮಿಷನ್ ಪಡೆದಿದ್ರೆ ಅದರದ್ದು PUC ಮಾರ್ಕ್ಸ್ ಕಾರ್ಡ್ನ ಪಡೆದಿರಬೇಕು. ಅದ್ರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಅದರ ಜೊತೆಗೆ ನಿಮ್ಮ ಹತ್ರ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವಂತಹ ವಿವರಗಳಿರಬೇಕು, ಅಂದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಿಮ್ಮ ಫೋಟೋ ಇರಬೇಕು, JPG, ಮತ್ತು ಅದು ಇಂಪಾರ್ಟೆಂಟ್ ಎಷ್ಟಪ್ಪ ಅಂದ್ರೆ 50 KB ಒಳಗಡೆ ಇರಬೇಕು ಮ್ಯಾಕ್ಸಿಮಮ್. ಅದ್ರ ಜೊತೆಗೆ ನಿಮ್ಮ ಸಿಗ್ನೇಚರ್ ಸೈನ್ ಆಗಿರುವಂತ ಒಂದು ಫೋಟೋ ಇರಬೇಕು JPG ಫಾರ್ಮ್ಯಾಟ್ ನಲ್ಲಿ, ಅದು ಕೂಡ 50 KB ಅಲ್ಲಿ ಒಳಗಡೆ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಎಡಗೈ ಹೆಬ್ಬೆರಳು ಲೆಫ್ಟ್ ಥಂಬ್ ಅನ್ನ ಕೇಳಿದರೆ ಇದು ಕೂಡ ಇರಬೇಕು. ಇದ್ರ ಜೊತೆಗೆ ನೀವು ಅಡಿಷನಲ್ ಆದಂತಹ ಕಲ್ಯಾಣ ಕರ್ನಾಟಕ ಇಲ್ಲಿ ಆಲ್ರೆಡಿ ಹೇಳಿದೆ ನೋಡಿ, ಮತ್ತು ಜಾತಿ ಪ್ರಮಾಣ ಪತ್ರ, ಈ ಎಲ್ಲಾ ಡಾಕ್ಯುಮೆಂಟ್ಗಳನ್ನ PDF ಮತ್ತು ಕೆಲವೊಂದು JPG ಫಾರ್ಮ್ಯಾಟ್ ಅಲ್ಲಿ ಕೇಳಿದರೆ ಆ ಫಾರ್ಮ್ಯಾಟ್ ಅಲ್ಲಿ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ನಿಮ್ಮ ಅಪ್ಲಿಕೇಶನ್ ಪ್ರಾರಂಭ ಮಾಡ್ಬೇಕಂದ್ರೆ KEA ಅಧಿಕೃತ ವೆಬ್ಸೈಟ್ ಗೆ ಹೋಗ್ಬೇಕು. ಸೊ ಅಪ್ಲಿಕೇಶನ್ ನೀವು ಜಸ್ಟ್ KEA ಅಂತಾನೂ ಹೊಡೆದ್ರು ಕೂಡ ಆಗುತ್ತೆ, ಅಥವಾ cetonline.karnataka.gov.in/KEA ಅಂತ ಹೊಡೆದ್ರೆ ನಿಮಗೆ ಅಪ್ಲಿಕೇಶನ್ ಮೇನ್ ಪೇಜ್ಗೆ ಬರುತ್ತೆ. KEA ಮೇನ್ ಪೇಜ್ಗೆ ಬರ್ತೀರಾ. ಅದರಲ್ಲಿ ನೀವು ಪ್ರವೇಶಕ್ಕೆ ಹೋಗ್ಬೇಕು. ಇಲ್ಲಿ ಪ್ರವೇಶನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ನೆಕ್ಸ್ಟ್ ನೀವು ಡಿಪ್ಲೊಮಾ CET ಅಂತ ಇದೆ ನೋಡಿ, ಈ ಆಪ್ಷನ್ ಅನ್ನ ಸಿಲೆಕ್ಟ್ ಮಾಡ್ಕೋಬೇಕು. ತದನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಿಪ್ಲೊಮಾ CET 2024ರ ಆನ್ಲೈನ್ ಅಪ್ಲಿಕೇಶನ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಪ್ಲೊಮಾ ಅಪ್ಲಿಕೇಶನ್ ಮೇನ್ ಪೇಜ್ಗೆ ಬರುತ್ತೆ. ಅಗೇನ್ ಮತ್ತೊಮ್ಮೆ ನೀವು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇದೆಲ್ಲ ಡಾಕ್ಯುಮೆಂಟ್ಸ್, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ ಮತ್ತು ಇಂಗ್ಲಿಷಲ್ಲಿ ಕೂಡ ಕೊಟ್ಟಿದ್ದಾರೆ. ಅದೇ ಒಂದು ಫಾರ್ಮ್ಯಾಟ್ ಅಲ್ಲಿ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ಇದೇ ಮೊದಲ ಬಾರಿಗೆ ನೀವು ರಿಜಿಸ್ಟರ್ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳು ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಅಂತ ಹೇಳಿ, ಯಾಕಂದ್ರೆ ಹೊಸ ಅಪ್ಲಿಕೇಶನ್ ಆಗಿಂತ ನ್ಯೂ ರಿಜಿಸ್ಟರ್ ಯೂಸರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಈ ರೀತಿಯಾದಂತಹ ನೀವು UI ಅನ್ನ ಕಾಣ್ತೀರಾ, ಪೇಜ್ ಅನ್ನ ಕಾಣ್ತೀರಾ. ಇದರಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್, ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಇಲ್ಲಿ ನೀವು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಅಥವಾ SSLC ಅನ್ನ 2003 ನಂತರ ನೀವು ತೇರ್ಗಡೆ ಆಗಿದ್ದೀರಾ ಅಂತ ಕೇಳಿದರೆ ಒಂದು ಪ್ರಶ್ನೆನ, ಇದಕ್ಕೆ ನೀವು ಉತ್ತರ ಹೌದು ಅಂತ ಹೇಳಬೇಕು. ಓಕೆ, ಇಲ್ಲ ಅಂತ ಇದ್ರೆ ಇಲ್ಲ ಅಂತ ಹೇಳಬೇಕು. ಜನರಲಿ ಎಲ್ಲರೂ 2003 ನಂತರ ನೀವು ಎಲ್ಲರೂ ಪಾಸ್ ಆಗಿದ್ದೀರಾ, ಹಾಗಾಗಿ ಹೌದು ಅಂತ ಸಿಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಏನ್ ಕೇಳುತ್ತೆ, ನಿಮ್ಮ SSLC ನೋಂದಣಿ ಸಂಖ್ಯೆಯನ್ನ ಕೇಳುತ್ತೆ. ಇಲ್ಲಿ ನೀವು SSLC ನಿಮ್ಮ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅದನ್ನ ಜಸ್ಟ್ ಇಲ್ಲಿ ಟೈಪ್ ಮಾಡಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಇನ್ನು ಉಳಿದಿರುವಂತ ಎಲ್ಲಾ ಆಟೋಮೆಟಿಕ್ ಆಗಿ ಇಲ್ಲಿರುವಂತ ಎಲ್ಲಾ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ನಿಮ್ಮ SSLC ಪೋರ್ಟಲ್ ಇಂದ ಫೆಚ್ ಆಗಿಬಿಡುತ್ತೆ. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರು, ಪ್ಲಸ್ ಯಾವ ಇಯರ್ ಅಲ್ಲಿ ನೀವು SSLC ಪಾಸ್ ಆದ್ರಿ, ಇದೆಲ್ಲ ಆಟೋಮೆಟಿಕ್ ಆಗಿ ಫಿಲ್ಅಪ್ ಆಗುತ್ತೆ. ಬಟ್ ನೀವು ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಿಮ್ಮ ತಂದೆ ಹೆಸರು ಕೂಡ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇಲ್ಲಿ ಮೆನ್ಷನ್ ಆಗುತ್ತೆ. ತಾಯಿ ಹೆಸರು ಪ್ಲಸ್ ನೀವು ಈಗ ಯಾವ ಕ್ವಾಲಿಫಿಕೇಶನ್ ಇದ್ದಾರ, ಡಿಪ್ಲೊಮಾ ಇದ್ರೆ ಡಿಪ್ಲೊಮಾ ಇಲ್ಲಿ ಬರೀಬೇಕಾಗುತ್ತೆ. ಅಂತ ರಾಷ್ಟ್ರೀಯತೆ ಯಾವುದು, ಇಂಡಿಯನ್ ಅಂತ ಬರೀಬೇಕು. ನೆಕ್ಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ ನ ಬರೀರಿ. ಸೊ ಪ್ಲೀಸ್ ದಯವಿಟ್ಟು ನಿಮ್ಮ ಯಾವ ಆಕ್ಟಿವ್ ಇಮೇಲ್ ID ಇರುತ್ತಲ್ಲ ಅದನ್ನ ಬರೆದ್ರೆ ಬಹಳಷ್ಟು ಉತ್ತಮ ಆಗುತ್ತೆ. ಸೊ ಇದಾದ ನಂತರ ಕೆಳಗಡೆ ಒಂದು ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಎಂಟರ್ ಮಾಡಿ. ಸೊ ಈ ಒಂದು ಪೋರ್ಟಲ್ಗೆ ಅಗೇನ್ ನೀವು ಲಾಗಿನ್ ಆಗಕ್ಕೆ ನಿಮಗೆ ಒಂದು ಪಾಸ್ವರ್ಡ್ ಅನ್ನ ನೀವು ಜನರೇಟ್ ಮಾಡ್ಕೋಬೇಕು, ಹೊಸ ಪಾಸ್ವರ್ಡ್. ಸೊ ಆ ಪಾಸ್ವರ್ಡ್ ನ ನೀವು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ ಇಲ್ಲಿ ರಿಜಿಸ್ಟರ್ ಬಟನ್ ಅಂತ ಇದೆ, ಇದನ್ನ
ಕ್ಲಿಕ್ ಮಾಡಬೇಕು. ಸೊ ಒನ್ಸ್ ನೀವು ರಿಜಿಸ್ಟರ್ ಅಥವಾ ನೋಂದಣಿ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಯೂಸರ್ ಐ ಡಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯೂಸರ್ ಐ ಡಿ ಇರುತ್ತೆ. ಸೊ ಆ ಯೂಸರ್ ಐ ಡಿ ಮತ್ತು ನಿಮ್ಮ ಏನು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದೆ ಅದ್ರ ಮುಖಾಂತರ ನೀವು ಮತ್ತೆ ಈ ಪೇಜ್ಗೆ ಲಾಗಿನ್ ಆಗ್ಬೋದು. ಸೊ ಒಂದ್ಸರಿ ನಿಮ್ಮ ಯೂಸರ್ ಐ ಡಿ ಕ್ರಿಯೇಟ್ ಆದ ನಂತರ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಅವಾಗ ಅಗೇನ್ ನೀವು ಲಾಗಿನ್ ಆಗಲು ಕೇಳುತ್ತೆ. ಸೊ ಈಗ ನಿಮ್ಮ ಯೂಸರ್ ಐ ಡಿ ಟೈಪ್ ಮಾಡಬೇಕು, ಪ್ಲಸ್ ನೀವು ಜನರೇಟ್ ಮಾಡಿರುವಂಥ ಪಾಸ್ವರ್ಡ್ ಮತ್ತು ಇಲ್ಲಿ ನೀಡಿರುವಂಥ ಕ್ಯಾಪ್ಷನ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಅದಾಗಿ ಏನಾಗುತ್ತೆ, ನಿಮಗೆ ಮೇನ್ ಪೇಜ್, ಅಪ್ಲಿಕೇಶನ್ನ ಮೇನ್ ಪೇಜ್ಗೆ ಬರ್ತೀರಾ. ಸೊ ಅಪ್ಲಿಕೇಶನ್ ಫಿಲಪ್ ಮಾಡ್ಬೇಕಾದ್ರೆ ಮೊದಲೇ ಹೇಳಿದಾಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೋಬೇಕು. ಪ್ಲಸ್ ನೀವು ಗುಡ್ ಇಂಟರ್ನೆಟ್ ಕನೆಕ್ಷನ್ನ ಹೊಂದಿರಬೇಕು. ಇನ್ ಬಿಟ್ವೀನ್ ಸ್ಟಾಪ್ ಆಯ್ತಂದ್ರೆ ನಿಮ್ಮ ಅಪ್ಲಿಕೇಶನ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆಮೇಲೆ ಒಂದ್ಸಾರಿ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿದರೆ ಕಂಪ್ಲೀಟ್ ಫಿಲ್ ಮಾಡಿ ಪೇಮೆಂಟ್ ಮಾಡುವವರೆಗೂ ಸ್ಟಾಪ್ ಮಾಡಬೇಡಿ ಇನ್ ಬಿಟ್ವೀನ್. ಸೊ ಮೊದಲಿಗೆ ಜನರಲ್ ಇನ್ಫಾರ್ಮೇಷನ್, ಸಾಮಾನ್ಯ ವಿವರ ಕೇಳಿದ್ದಾರೆ. ಸೊ ನಿಮ್ಮ ನೋಂದಣಿ ಸಂಖ್ಯೆ ಏನಿರುತ್ತೆ, ನೀವು SLC ನಂಬರ್ ಏನಿರುತ್ತಲ್ಲ ಅದೊಂದು ಹೊಸ ರಿಜಿಸ್ಟರ್ ನಂಬರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಹೆಸರು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ನಿಮ್ಮ ತಂದೆ ಹೆಸರು ಡಿಸ್ಪ್ಲೇ ಆಗಿರುತ್ತೆ. ಆಸ್ ಪರ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ತಾಯಿ ಹೆಸರು ಕೂಡ ಇರುತ್ತೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿರುತ್ತೆ. ಇನ್ನು ಉಳಿದಂತೆ ನೀವು ಜೆಂಡರ್ ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಸೊ ಅವಾಗ ನೀವು ಉಳಿದಿರುವಂಥ ಫಿಲಪ್ ಕೆಲವೊಂದು ಮ್ಯಾಂಡೇಟರಿ ಫೀಲ್ಡ್ಸ್ನ ಫಿಲಪ್ ಮಾಡಬೇಕಾಗುತ್ತೆ. ಯಾವುದು ಅಂತಾರೆ, ಇಲ್ಲಿ ನೀವು ಯಾವ ರಾಜ್ಯದಿಂದ ಇರ್ತೀರಾ ಅಂತ ತಿಳ್ಕೊಂಡು ಕರ್ನಾಟಕ ಅಂದರೆ ಕರ್ನಾಟಕನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ಮತ್ತು ಅಡ್ರೆಸ್ ಮತ್ತು ಪಿನ್ ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಮ್ಯಾನ್ಯುವಲಿ ನೀವೇ ಎಂಟರ್ ಮಾಡಬೇಕಾಗುತ್ತೆ. ಇದನ್ನು ಕ್ವಾಲಿಫಿಕೇಷನ್ ಡಿಪ್ಲೊಮಾ ಫಿಲ್ ಮಾಡಬೇಕು. ಅದಾದ ನಂತರ ಇಂಡಿಯನ್ ಅಂತ ಫಿಲ್ ಮಾಡಬೇಕು ಮತ್ತು ನಿಮ್ಮ ಧರ್ಮ ಯಾವುದು, ಯಾಕಂದರೆ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಂತಂದ್ರೆ ನೀವು ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮಾತೃಭಾಷೆ ಯಾವುದನ್ನು ಫಿಲಪ್ ಮಾಡಿದ ನಂತರ ಸೊ ಕೆಳಗಡೆ ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಸಿಂಗಲ್ ಅಥವಾ ಮ್ಯಾರಿಡ್ ಅಂತ ಕೇಳುತ್ತೆ. ಸೊ ಇನ್ ಕೇಸ್ ನೀವು ಮ್ಯಾರಿಡ್ ಅಂತ ಆಗಿದ್ರೆ ನೀವು ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಪೌಸ್ ನೇಮ್ ಅಂತ ಅಲ್ಲಿ ಬರಿಬೇಕಾಗುತ್ತೆ. ಸೊ ಜನರು ಈಗ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಮದುವೆ ಆಗಿರೋದಿಲ್ಲ. ಸೊ ಹಾಗಾಗಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ಉಳಿಸಿ ಅಥವಾ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಈ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಂತೆ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ, ಆಲ್ ದ ಇನ್ಫಾರ್ಮೇಷನ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಹೇಳಿ. ಸೊ ಅದಾದ ನಂತರ ಇಲ್ಲಿ ಕ್ಲೋಸ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಮುಂದುವರಿಸಿ ಅಂತ ನೆಕ್ಸ್ಟ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಜನರಲ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿದ್ವಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪೇಜ್ಗೆ ನಾವು ಲ್ಯಾಂಡ್ ಆಗ್ತೀವಿ. ಎಲಿಜಿಬಿಲಿಟಿ ಕ್ರೈಟೀರಿಯಾನಲ್ಲಿ ಸೊ ನೀವು SSLC ಇಂದ 1ನೇ ವರ್ಷ ಎಲ್ಲಿವರೆಗೆ ನೋಡಿ, ಕರ್ನಾಟಕದಲ್ಲಿ ವ್ಯಾಸಂಗ ಒಟ್ಟು ಎಷ್ಟು ವರ್ಷ ನೀವು ಕರ್ನಾಟಕ ರಾಜ್ಯದಲ್ಲಿ ಓದಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮತ್ತು ಡಿಪ್ಲೊಮಾ ಕ್ವಾಲಿಫೈಯಿಂಗ್ ಎಕ್ಸಾಮ್ ಬೋರ್ಡ್ ಡಿಪ್ಲೊಮಾ ಯಾವುದು ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ನೀವು ಡಿಪ್ಲೊಮಾ ಓದಿರುವ ಯಾವ ಬ್ರ್ಯಾಂಚಲ್ಲಿ ನೀವು ಡಿಪ್ಲೊಮಾ ಓದಿದ್ದೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸ್ಕ್ರೋಲ್ ಡೌನ್ ಮಾಡಿ ವಿದ್ಯಾರ್ಥಿಗಳೇ ನಿಮ್ಮ ಡಿಪ್ಲೊಮಾ ರಿಜಿಸ್ಟರ್ ನಂಬರ್ನ ಬರೀಬೇಕು. ಅದರ ಜೊತೆಗೆ ಯಾವ ಇಯರ್ ನೀವು ಡಿಪ್ಲೊಮಾ ಪಾಸ್ ಆಗಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಡಿಪ್ಲೊಮಾನ ಯಾವ ಜಿಲ್ಲೆಯಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಫೈನಲ್ ಇಯರ್ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಡಿಪ್ಲೊಮಾ ಕಾಲೇಜ್ ಹೆಸರು, ಅದು ಯಾವ ಡೀಟೇಲ್ಸ್, ಸರ್ಕಾರಿ ಕಾಲೇಜಾ ಪ್ರೈವೇಟ್ ಕಾಲೇಜಾ ಅಂತ ಇಲ್ಲಿ ಕೇಳುತ್ತೆ. ಅಥವಾ ನಿಮ್ಮ ಕಾಲೇಜ್ ಹೆಸರು ಟೈಪ್ ಮಾಡಿದ್ರು ಅಲ್ಲಿ ಆಪ್ಷನ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನೀವು ಹಿಂದಿನ ವರ್ಷದಲ್ಲಿ CET ಪರೀಕ್ಷೆಗೆ ಹಾಜರಾಗಿದ್ದೀರಾ ಇಲ್ಲ ಅಂತ ಕೇಳುತ್ತೆ. ಯಾವ ವಿದ್ಯಾರ್ಥಿಗಳು ಒಂದ್ಸರಿ ಪ್ರೀವಿಯಸ್ ಹಿಂದಿನ ವರ್ಷ ನೀವು ಬರೆದಿರ್ತೀರಾ ಹೌದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಫ್ರೆಶ್ ವಿದ್ಯಾರ್ಥಿಗಳು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವು ಸೆಲೆಕ್ಟ್ ಎಸ್ ಅಂತ ಕೊಟ್ಟರೆ ನೀವು ಹಿಂದಿನ ವರ್ಷದ CET ಅಡ್ಮಿಷನ್ ಟಿಕೆಟನ್ನು ಬರೀಬೇಕು ಮತ್ತು ಯಾವ ವರ್ಷ ಅಪಿಯರ್ ಆಗಿದ್ದೀರಾ ಅಂತ ಬರಿಬೇಕಾಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಅದಾದ ನಂತರ ಇಲ್ಲಿ ನಿಮಗೆ ಅರ್ಹತಾ ಎಲಿಜಿಬಿಲಿಟಿ ನೋಡ್ಕೋಬೋದಾಗುತ್ತೆ. ಸೊ ಮೇಲ್ಗಡೆ ಕೊಟ್ಟಿರುವಂತಹ ಎಲ್ಲ ಆಪ್ಷನ್ ನೋಡಿ ಆಟೋಮೆಟಿಕ್ ಆಗಿ ಒಂದು ಕ್ಲಾಸ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಆದರೂ ಕೂಡ ನೀವು ಇಲ್ಲಿ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಯಾವ ಎಲಿಜಿಬಿಲಿಟಿ ಕ್ಲಾಸ್ ಆಗ್ತೀರಾ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನೀವು ಫಿಲಪ್ ಮಾಡಿದ ಮೇಲೆ ಸೊ ಸೇವ್ ಬಟನ್ನ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ಹೇಳುತ್ತೆ ಅಗೇನ್ ಇಟ್ ಸೇಸ್ ದ್ಯಾಟ್ ಎಲ್ಲ ಇನ್ಫಾರ್ಮೇಷನ್ ಸರಿಯಾಗಿದೆ ಅಂತ ಹೇಳಿ. ಸೊ ಮುಂದಿನ ಪೇಜ್ ಹೋಗಬೇಕು. ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್, ರಿಸರ್ವೇಷನ್. ಈಗ ನಾವು ಮೇನ್ ನಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ವಿ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಫಿಲ್ ಮಾಡಿದ್ವಿ. ಈಗ ಮೇನು ನಮ್ಮ ರಿಸರ್ವೇಷನ್. ಸೊ ರಿಸರ್ವೇಷನ್ ಏನಪ್ಪ ಅಂತಂದರೆ ನೀವು ಜಾತಿ ಆಧಾರದ ಮೇಲೆ ರಿಸರ್ವೇಷನ್ನ ಪಡಿಬೋದು. ಪ್ಲಸ್ ಹೈದರಾಬಾದ್ ಕರ್ನಾಟಕ ಅಡಿಯಲ್ಲಿ ಸೊ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೀಟ್ಸ್ಗಳು ರಿಸರ್ವಿಗಾಗಿರುತ್ತೆ. ಹಾಗಾಗಿ ಆ ರಿಸರ್ವೇಷನ್ನ ನೀವು ಕ್ಲೇಮ್ ಮಾಡಬೇಕಂತಂದರೆ ಸರಿಯಾದ ದಾಖಲಾತಿಗಳನ್ನು ನೀವು ನಿಮ್ಮ ವೆರಿಫಿಕೇಷನ್ ಟೈಮಲ್ಲಿ ಕೂಡ ನೀಡಬೇಕಾಗುತ್ತೆ. ಇಲ್ಲಿ ಬರೀ ಸೆಲೆಕ್ಟ್ ಮಾಡಿ ನೀವು ವೆರಿಫಿಕೇಷನ್ ಟೈಮಲ್ಲಿ ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ರಿಸರ್ವೇಷನ್ ಕ್ಲೇಮ್ ಆಗೋದಿಲ್ಲ. ಸೊ ಇಲ್ಲಿ ಏನು ಹೇಳಿದ್ದಾರೆ,
ಇನ್ ಕೇಸ್ ನೀವು GM ಕ್ಯಾಟಗರಿಯಲ್ಲಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲ ನೀವು ಬೇರೆ OBC ಕ್ಯಾಟಗರೀಸ್ ಅಂದರೆ 2A 2B ಕ್ಯಾಟಗರಿ 1 SC ST 3A 3B ಕ್ಯಾಟಗರಿ ವಿದ್ಯಾರ್ಥಿಗಳಿಗಿದ್ರೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಅದರ ಪಕ್ಕದಲ್ಲಿ ನೀವು 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಾ ಅಂದರೆ 1 to 10th ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ ಇದ್ದೀರಾ ಅಂತಿದ್ರೆ ಹೌದು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಆ, ನೀವು ಬೇರೆ ವರ್ಗಕ್ಕೆ ಇದ್ರೆ ಅಂತ ಹೌದು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಜಾತಿ ಪ್ರಮಾಣ ಪತ್ರದ ನಂಬರನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮಗೆ ಕ್ಯಾಟಗರಿ ಸರ್ಟಿಫಿಕೇಶನ್ ಇರುತ್ತಲ್ಲ ನಿಮ್ದು OBC ಕ್ಯಾಟಗರಿ 1 2A 2B 3A 3B SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನಿಮಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಅಲ್ಲಿರುವಂಥ RD ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಅದಾದ ನಂತರ ವಿದ್ಯಾರ್ಥಿಗಳು NCC ಸ್ಪೋರ್ಟ್ ಅಥವಾ ಡಿಫೆನ್ಸ್ ಅಥವಾ ಫಿಸಿಕಲಿ ಡಿಸೇಬಲ್ ವಿದ್ಯಾರ್ಥಿಗಳ ಅಡಿಯಲ್ಲಿ ಏನಾದರೂ ನೀವು ಸೀಟನ್ನು ಪಡಿಬೇಕು ಅಥವಾ ಕ್ಲೈಮ್ ಮಾಡಬೇಕಪ್ಪ ಅಂತಿದ್ರೆ ಆ ಒಂದು ಡೀಟೇಲ್ಸ್ಗಳನ್ನು ಕೂಡ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಆ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಅದೇ ರೀತಿ ಯಾವ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ, ಸೊ ಅದು EWS ಕೋಟಾ ಅಡಿಯಲ್ಲಿ ಅದನ್ನ ನೀವು ಕ್ಲೇಮ್ ಮಾಡೋದಿತ್ತಂದ್ರೆ ಎಸ್ ಅಂತ ಹಾಕಿ ಅದರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಸೊ ಆರ್ಟಿಕಲ್ 371J ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಕೆಲ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ರಿಸರ್ವೇಶನ್ ಇರುತ್ತೆ. ಇನ್ ಕೇಸ್ ನೀವು ಆ ಜಿಲ್ಲೆ ಅಡಿಯಲ್ಲಿ ಬರ್ತೀನಿ, ಎಕ್ಸಾಂಪಲ್ ಕಲಬುರಗಿ ಆಗಿರಲಿ, ಬೀದರ್, ರಾಯಚೂರ್, ವಿಜಯನಗರ, ಕೊಪ್ಪಳ, ಸೊ ಈ ಭಾಗದಲ್ಲಿರುವಂತಹ ಬಳ್ಳಾರಿ, ಈ ಭಾಗದ ವಿದ್ಯಾರ್ಥಿಗಳೇ ಆರ್ಟಿಕಲ್ 371 ಅಡಿಯಲ್ಲಿ ನೀವು ಸ್ಪೆಷಲ್ ರಿಸರ್ವೇಶನ್ನ ಪಡಿಬಹುದು. ಸೊ ಆ ರಿಸರ್ವೇಶನ್ ನಿಮ್ಗಿತ್ತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳು ನಿಮ್ಮ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕದ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಅದರ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ಆ ನಂಬರ್ನ ಇಲ್ಲಿ ಕಲ್ಯಾಣ ಕರ್ನಾಟಕದ ಟೈಪ್ ಮಾಡಿ ವೆರಿಫೈ ಮಾಡ್ಕೋಬೇಕು. ಮತ್ತು ನೀವು 1ರಿಂದ 10ನೇ ತರಗತಿವರೆಗೂ ನೀವು ಗ್ರಾಮೀಣ ಭಾಗದಲ್ಲಿ ರೂರಲ್ ಏರಿಯಾದಲ್ಲಿ ನೀವು ಓದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ಸೊ ಒನ್ಸ್ ನೀವು ಎಲ್ಲ ಈ ಇನ್ಫಾರ್ಮೇಷನ್ ಫಿಲಪ್ ಮಾಡಿದ್ಮೇಲೆ ಇಲ್ಲಿ ರಿಸರ್ವೇಷನ್ ಮತ್ತು ಕ್ಲೇಮ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ದೆನ್ ಕ್ಲೋಸ್ ದಿಸ್ ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಫಿಲ್. ಸೊ ಈಗ ನಾವು ಜನರಲ್ ಆಯಿತು, ಎಲಿಜಿಬಿಲಿಟಿ ಆಯಿತು, ರಿಸರ್ವೇಷನ್ ಆಯಿತು. ನೆಕ್ಸ್ಟು ಸ್ಟಡಿ ಡೀಟೇಲ್ಸ್. ಸ್ಟಡಿ ಡೀಟೇಲ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ಡ್ರಾಪ್ ಡೌನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, ನೀವು ಯಾವ ವರ್ಷ ತೇರ್ಗಡೆ ಆದಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವ ಕ್ಲಾಸ್ SSLC ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಅಪ್ ಟು ಡಿಪ್ಲೊಮಾ ಫೈನಲ್ ಇಯರ್ವರೆಗೂ ನೀವು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಯಾವ ವರ್ಷ, ಯಾವ ಬೋರ್ಡು ಮತ್ತು ಯಾವ ಜಿಲ್ಲೆಯಲ್ಲಿ ಮತ್ತು ನಿಮ್ಮ ಶಾಲೆ ಹೆಸರು ಸೆಲೆಕ್ಟ್ ಮಾಡಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ಫಸ್ಟ್ರಲ್ಲಿ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡಿ ಯಾವ ವರ್ಷ ನೀವು ಮೊದಲನೇ ತರಗತಿನ ಮುಗಿಸಿದ್ದೀರಾ ಮತ್ತು ಅದು ಯಾವ ಬೋರ್ಡಿಂದ ಇತ್ತು ಮತ್ತು ಯಾವ ಜಿಲ್ಲೆಯಲ್ಲಿ ಮತ್ತು ಶಾಲೆ ಹೆಸರನ್ನ ಫಿಲಪ್ ಮಾಡಿದರೆ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನಾನು ಡಿಪ್ಲೊಮಾ 3rd ಸೆಮಿಸ್ಟರ್, ಇದು ಜಸ್ಟ್ ಎಕ್ಸಾಂಪಲ್ ನೀಡಿದ್ದೀನಿ ಮತ್ತು ಯಾವ ಜಿಲ್ಲೆಯಲ್ಲಿ ಪ್ಲಸ್ ನೀವು ಯಾವ ಊರಿನಲ್ಲಿ ನೀಡಿದ್ದೀರ ಅನ್ನೋದನ್ನ ನೀವು ಮಾಡಿ ನೆಕ್ಸ್ಟು ಕ್ಲಿಕ್ ಮಾಡ್ತಾ ಹೋಗಬೇಕು. ಇದೇ ರೀತಿ ನೀವು ಪ್ರತಿಯೊಂದು ಮೊದಲನೇ ತರಗತಿಯಿಂದ 10ನೇ ತರಗತಿವರೆಗೂ ಪ್ಲಸ್ ಡಿಪ್ಲೊಮಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಇಷ್ಟು ನೀವು ಫಿಲ್ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನೀವು ಸ್ಟಡಿ ಡೀಟೇಲ್ಸ್ ಕೂಡ ಪ್ರೊವೈಡ್ ಮಾಡಿದ್ರಿ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಡೀಟೇಲ್ಸ್ ಯಾಕಪ್ಪ ಅಂತಂದರೆ ನೀವು ಮರುಪಾವತಿ ಇನ್ ಕೇಸ್ ಏನಾದ್ರು ರಿಫಂಡ್ ಆಗೋ ಇತ್ತಪ್ಪ ಅಮೌಂಟು, ಆ ಟೈಮಲ್ಲಿ ಈ ಏನೋ ರಿಫಂಡ್ ಆಗೋ ಅಮೌಂಟ್ ನೇರವಾಗಿ ನಿಮ್ಮ ಈ ಅಕೌಂಟಿಗೆ ಜಮಾ ಆಗುತ್ತೆ. ಹಾಗಾಗಿ ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ ನೇಮನ್ನು ಇಲ್ಲಿ ಫಿಲ್ ಮಾಡಬೇಕು, ಬ್ರಾಂಚ್ ನೇಮು, IFSC ಕೋಡು, ನಿಮ್ಮ ಅಕೌಂಟ್ ನಂಬರ್ನ ಫಿಲಪ್ ಮಾಡಿ ಸೇವ್ ಮಾಡಬೇಕು. ಸೊ ಬ್ಯಾಂಕ್ ಡೀಟೇಲ್ಸ್ ಸೇವ್ ಆದ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಅದು ಯಾವುದಪ್ಪ ಅಂತಂದರೆ ಡಾಕ್ಯುಮೆಂಟ್ ಅಪ್ಲೋಡ್. ಸೊ ಮೊದಲೇ ಹೇಳಿದಾಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಯಾವ ಫಾರ್ಮ್ಯಾಟಲ್ಲಿ ಯಾವ ಡಾಕ್ಯುಮೆಂಟ್ಸ್ನ ಕೇಳಿದರೆ ಅದೇ ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಅದರ ನೀಡಿರುವಂಥ ಸೈಜ್ಗಳಲ್ಲಿ ಮಾತ್ರ, ಲಿಮಿಟೆಡ್, ಅದನ್ನು ಎಕ್ಸೀಡ್ ಆತಂದರೆ ಅದು ತೊಗೊಳೋದಿಲ್ಲ. ಸೊ SLC ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡ್ತೀನಿ ನಾನು ಇಲ್ಲಿ, ಡಾಕ್ಯುಮೆಂಟ್ ಟೈಪು, ಸೊ ಡಾಕ್ಯುಮೆಂಟ್ನ ಚೂಸ್ ಮಾಡ್ತೀನಿ, ಅಪ್ಲೋಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ನಿಮಗೆ ಪಾಪಪ್ ಮೆಸೇಜ್ ತೋರಿಸುತ್ತೆ SLC ಮಾರ್ಕ್ಸ್ ಕಾರ್ಡು ಸಕ್ಸಸ್ಫುಲಿ ಅಪ್ಲೋಡ್ ಆಯಿತು ಅಂತ ಹೇಳಿ. ಅದೇ ರೀತಿ ನೀವು ಪಾಸ್ಪೋರ್ಟ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಲೆಫ್ಟ್ ಥಂಬು, ಸಿಗ್ನೇಚರು ಮತ್ತು 1ರಿಂದ 10ನೇ ತರಗತಿವರೆಗೆ ಸ್ಟಡಿ ಮಾಡಿರುವಂಥ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಫೋಟೋ
ಫೋಟೋ, ಥಂಬ್ ಮತ್ತೆ ಸಿಗ್ನೇಚರ್ ಎಲ್ಲ JPG ಫಾರ್ಮ್ಯಾಟ್ ಅಲ್ಲಿ ತಗೊಳುತ್ತೆ. ಇನ್ನು ಉಳಿದಂತ ಎಲ್ಲಾ ಡೀಟೇಲ್ಸ್ಗಳು PDF ಫಾರ್ಮ್ಯಾಟ್ ಅಲ್ಲಿ ತಗೊಳುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೋರ್ಸ್ ಡೀಟೇಲ್ಸ್ ಕೇಳುತ್ತೆ. ನೀವು ಸಿಲೆಕ್ಟ್ ಮಾಡುವ ಕೋರ್ಸ್ ಯಾವುದು ಅಂತ ಹೇಳಿ ಡಿಪ್ಲೊಮಾ CET ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಅಪ್ಲೈ ಮಾಡಿ. ಓಕೆ, ಸೊ ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಏನು ಬರುತ್ತಪ್ಪ, ಫೀಸ್ ಡೀಟೇಲ್ಸ್ ಹೇಳುತ್ತೆ. ಒಂದ್ಸರಿ ನೀವು ಅಲ್ಲಿ DCT ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಎಕ್ಸಾಮ್ಗೆ ಎಷ್ಟು ಫೀಸ್ ಇದೆ, ಅಪ್ಲಿಕೇಶನ್ ಫೀಸ್ ಏನಂತ ಹೇಳುತ್ತೆ ನೋಡಿ. ಟೋಟಲ್ 700 ರುಪೀಸ್ ಇರುತ್ತೆ. ಇನ್ ಕೇಸ್ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ಇಲ್ಲಿ ಎಸ್ ನೋ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಕೆಲಸ ಮಾಡ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಅದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು ಏನು ಎಲ್ಲ ಫಿಲ್ಅಪ್ ಮಾಡಬೇಕು. ಸೊ ನೀವು ಫೈನಲ್ ಇಯರ್ ವಿದ್ಯಾರ್ಥಿಗಳಾಗಿದ್ರೆ ನೀವು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಆಗಬೇಕು. ಅದಾದ ನಂತರ ನಿಮಗೆ ಎಕ್ಸಾಮ್ ಬರೆಯಲು ಎಕ್ಸಾಮಿನೇಷನ್ ಸೆಂಟರ್ ಯಾವ ಒಂದು ಸೆಂಟರ್ಗಳನ್ನು ಕೇಳುತ್ತೆ. 2 ಪ್ರಯಾರಿಟಿಗಳನ್ನು ನೀಡಿ 1, 2. ಸೊ ಜನರಲಿ ನೀವು ಫಸ್ಟ್ ಪ್ರಯಾರಿಟಿಯಲ್ಲೇ ಸಿಗುತ್ತೆ. ಇನ್ ಕೇಸ್ ವರ್ಸ್ಟ್ ಕಂಡೀಷನ್ಲಿ ನೀವು ಸೆಕೆಂಡ್ ಪ್ರಯಾರಿಟಿಯಲ್ಲಿ ನೀಡಿರ್ತೀರ ಆ ಒಂದು ಜಿಲ್ಲೆಯಲ್ಲಿ ನಿಮಗೆ ಎಕ್ಸಾಮನ್ನು ಸೆಂಟರನ್ನು ಅಲೌಟ್ ಆಗುತ್ತೆ. ಇದಾದ ನಂತರ ಖಚಿತಪಡಿಸಿ ಅಥವಾ ಸಬ್ಮಿಟ್ ಅಂತ ಇರುತ್ತೆ. ಸೊ ಸಕ್ಸಸ್ಫುಲಿ ಸೇವ್ ಆಗುತ್ತೆ ಎಲ್ಲ ಇನ್ಫಾರ್ಮೇಷನು. ಬಿಫೋರ್ ಪ್ರೊಸೀಡ್ ಆಗೋಕ್ಕಿಂತ, ಈ ಸ್ಟೆಪ್ ಆದ ನಂತರ ಪ್ರೊಸೀಡ್ ಆಗೋಕ್ಕಿಂತ ಮೊದಲು ಇಲ್ಲಿ ಡ್ರಾಫ್ಟ್ ಕಾಪಿ ಆಫ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲ ಇನ್ಫಾರ್ಮೇಷನ್ನ ಒಂದ್ಸಾರಿ ನೀವು ಫಸ್ಟ್ ಪೇಜ್ ಇಂದ ಎಲ್ಲ ಇನ್ಫಾರ್ಮೇಷನ್ ಏನೇನು ಫಿಲ್ ಮಾಡಿರ್ತೀರಲ್ಲ, ಯಾವುದ್ಯಾವ್ದಪ್ಪ ಅಂದರೆ ಈ ಜನರಲ್ಲು, ಎಲಿಜಿಬಿಲಿಟಿ, ರಿಸರ್ವೇಷನ್ನು, ಸ್ಟಡಿ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್, ಈ ಒಂದು ಡ್ರಾಫ್ಟ್ ಕಾಪಿಯಲ್ಲಿ ಇರುತ್ತೆ. ಅದನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು. ಇನ್ ಕೇಸ್ ಎಡಿಟ್ ಮಾಡೋದಿತ್ತಂದ್ರೆ ಅದನ್ನ ಎಡಿಟ್ ಮಾಡುವಂಥ ಸಾಧ್ಯತೆಗಳು ಇಲ್ಲೇ ಇರುತ್ತೆ. ಇದಾದ ನಂತರ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒನ್ಸ್ ನೀವು ಡ್ರಾಫ್ಟ್ ಕಾಪಿಯಲ್ಲಿ ನಿಮ್ಗೆಲ್ಲ ಇನ್ಫಾರ್ಮೇಷನ್ ಸರಿಯಾಗಿದೆ ಅಂತ ನೀವು ದೃಢೀಕರಿಸಿದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ. ಪೇಮೆಂಟ್ ಡೀಟೇಲ್ಸಲ್ಲಿ ಕ್ಯಾಂಡಿಡೇಟ್ ನೇಮ್ ತೋರಿಸುತ್ತೆ, ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ, ಮತ್ತು KEA ರೆಫರೆನ್ಸ್ ನಂಬರ್ ತೋರಿಸುತ್ತೆ, ಮತ್ತು ಎಷ್ಟು ಅಮೌಂಟ್ ಅಂತ ಇದೆ. ಸೊ ಇಷ್ಟು ಡೀಟೇಲ್ಸ್ನ ನೀವು ಪೇಮೆಂಟ್ ಡೀಟೇಲ್ಸಲ್ಲಿ ತೋರಿಸುತ್ತೆ. ಅದಾಗಿ ಪೇ ನೌ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟು UI ಪೇಜ್, ಬಿಲ್ ಪೇಮೆಂಟ್ UI ಪೇಜ್ಗೆ ಬರುತ್ತೆ. ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡ್ ಮುಖಾಂತರ, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ, UPI QR ಕೋಡ್ ಮುಖಾಂತರ ನೀವು ಅಪ್ಲಿಕೇಶನ್ ಫೀಸನ್ನು ಅಂದರೆ 700 ರೂಪಾಯಿ ಫೀಸನ್ನು ತುಂಬಬೇಕಾಗುತ್ತೆ. ಸಮ್ ಟೈಮ್ 700 ರೂಪಾಯಿ ಪ್ಲಸ್ ಸಮ್ ಅಡಿಷ್ನಲ್ ಚಾರ್ಜಸ್ ಇರುತ್ತೆ. ವಿದ್ಯಾರ್ಥಿಗಳು ಯಾವುದೇ ರೀತಿಯಂತ ಭಯ ಪಡಬಾರ್ದು, ಯಾಕಂದರೆ ಅಡಿಷ್ನಲ್ ಸರ್ವಿಸ್ ಟ್ಯಾಕ್ಸಸ್ ಅಥವಾ ಪೋರ್ಟಲ್ ಚಾರ್ಜಸ್ ಅಂತ ಇರುತ್ತೆ. ಸೊ ಅದು 5 to 10 ರೂಪೀಸ್ ಮಾತ್ರ ಇರುತ್ತೆ. ಸೊ ಅದನ್ನು ಪೇ ಮಾಡಿ ಮೇಕ್ ಅ ಪೇಮೆಂಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಸಬ್ಮಿಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಈ ಒಂದು ಟೈಮಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳು ಇಂಟರ್ನೆಟ್ ಕನೆಕ್ಷನ್ನ, ಉತ್ತಮವಾದಂಥ ಇಂಟರ್ನೆಟ್ ಕನೆಕ್ಷನ್ನ ಹೊಂದಿರಬೇಕು. ಮತ್ತು ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಂದರೆ, ನಿಮ್ಮ ಪೇಮೆಂಟ್ ಪ್ರಾಬ್ಲಮ್ ಆಯ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಒನ್ಸ್ ನೀವು ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ಆಪ್ಷನ್ ಅಂತ, ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಪ್ರಿಂಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಬಿಡ್ಕೋಬೇಕು. ಸೊ ಇಷ್ಟು ವಿದ್ಯಾರ್ಥಿಗಳೇ, ನೀವು ನಿಮ್ಮ DCT 2024 ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಬೇಕಾದ್ರೆ ಒಂದು ಅತ್ಯಂತ ಜಾಗರೂಕತೆಯಿಂದ ಎಲ್ಲ ಸ್ಟೆಪ್ಗಳನ್ನು ಫಿಲಪ್ ಮಾಡ್ಕೋಬೇಕು. ಮತ್ತು ಬಿಫೋರ್ ಮೇಕಿಂಗ್ ಅ ಪೇಮೆಂಟ್, ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಡ್ರಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡಿ ಅಲ್ಲಿ ಆ ಒಂದು ಇನ್ಫಾರ್ಮೇಷನ್ನ ಚೆಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ಗೆ ಹೋಗಬೇಕಾಗುತ್ತೆ. ಸೊ ಹೋಪ್ ವಿದ್ಯಾರ್ಥಿಗಳ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. Click on subscribe button and press the bell icon to get updates from All Academy.